ನಮಸ್ಕಾರ ಸ್ನೇಹಿತರೆ. ಪ್ರಪಂಚದಲ್ಲಿ ವೈಜ್ಞಾನಿಕ ಪ್ರಗತಿಗೂ ಮೀರಿದ ಕೆಲವು ರಹಸ್ಯಮಯ ಸ್ಥಳಗಳಿವೆ. ಇವುಗಳಲ್ಲಿ ಹಲವು ಪ್ರಶ್ನೆಗಳಿಗೆ ಇಂದಿಗೂ ಉತ್ತರವಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ಅಂತಹ 7 ಅಚ್ಚರಿಯ ಸ್ಥಳಗಳನ್ನು ನೋಡಿ ಅವುಗಳ ಹಿಂದಿನ ರಹಸ್ಯಗಳನ್ನು ಅನಾವರಣ ಮಾಡೋಣ. ಮತ್ತ್ಯಾಕೆ ತಡ ಸ್ನೇಹಿತರೆ, ಬನ್ನಿ ಮುಂದುವರಿಸೋಣ. ಬರ್ಮುಡಾ ಟ್ರಯಾಂಗಲ್. ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡುಬರುವ ಬರ್ಮುಡಾ ಟ್ರಯಾಂಗಲ್ ಅಥವಾ ಡೆವಿಲ್ಸ್ ಟ್ರಯಾಂಗಲ್ ಎಂದು ಕರೆಯಲ್ಪಡುವ ಇದು ಅನೇಕ ನಿಗೂಢತೆಯನ್ನು ತನ್ನಲ್ಲಿಟ್ಟುಕೊಂಡಿದೆ. ಇದು ಫ್ಲೋರಿಡಾ, ಬರ್ಮುಡಾ ಮತ್ತು ಪೋರ್ಟೊರಿಕೋಗಳಿಂದ ಸುತ್ತುವರೆದಿರುವ ಒಂದು ಟ್ರಯಾಂಗಲ್ ಆಗಿದೆ. ಇಲ್ಲಿನ ದುರಂತಗಳ ಪಟ್ಟಿ ಮಾಡುತ್ತಾ ಕೂತರೆ ಸಾಕಷ್ಟು ಸಿಗುತ್ತವೆ. ಹಾರುತ್ತಿರುವ ವಿಮಾನ ಇದ್ದಕ್ಕಿದ್ದಂತೆ ಮಾಯವಾಗುವುದು, ಚಲಿಸುತ್ತಿರುವ ಹಡಗುಗಳು ಮಾಯವಾಗುವುದು, ಹೀಗೆ ಅನೇಕ ಬಾರಿ ಊಹೆಗೂ ನಿಲುಕದ ಘಟನೆಗಳು ಇಲ್ಲಿ ಕಂಡು ಬಂದಿವೆ. ವೈಜ್ಞಾನಿಕರು ಇದಕ್ಕೆ ಕಾರಣವನ್ನಾಗಿ ಹವಾಮಾನ, ಮೀಥೇನ್ ಅನಿಲ ಮೊದಲಾದವುಗಳನ್ನು ಗುರುತಿಸಿದರೂ ನಿಖರ ಕಾರಣ ಇಂದಿಗೂ ಗೊತ್ತಿಲ್ಲ. ಜ್ಞಾನಗಂಜ್ ಹಿಮಾಲಯ. ಶಂಬಾಲ ಅಥವಾ ರುದ್ರಾಶ್ರಮ ಎಂದು ಕರೆಯಲ್ಪಡುವ ಜ್ಞಾನಗಂಜಿನ ಈ ಸ್ಥಳವು ಪೌರಾಣಿಕ ಕಥೆಗಳಲ್ಲೂ ಕಂಡುಬರುವ ಗುಪ್ತ ಭೂಮಿಯನ್ನು ಸೂಚಿಸುತ್ತದೆ. ಇದು ಹಿಮಾಲಯದ ಆಳದಲ್ಲಿ ಕಂಡುಬರುವ ಆಧ್ಯಾತ್ಮಿಕ ಜ್ಞಾನ ಮತ್ತು ಶಕ್ತಿಗಳನ್ನು ಹೊಂದಿರುವ ಅಮರ ಜೀವಿಗಳು ವಾಸಿಸುವ ಹಾಗೂ ಋಷಿಮುನಿ ಯೋಗಿಗಳ ಸ್ಥಳ ಎಂದು ನಂಬಲಾಗಿದೆ. ಇದು ನಮ್ಮ ಇಂದ್ರಿಯಗಳಿಗೆ ಎಟ್ಟದ ರಹಸ್ಯವೇ ಮತ್ತು ಪುರಾಣಗಳಲ್ಲಿ ಕಂಡುಬರುವ ಚಿರಂಜೀವಿಗಳು ಇಲ್ಲಿ ವಾಸ ಮಾಡುತ್ತಿದ್ದಾರೆ ಎಂದು ನಂಬಲಾಗಿದೆ. ಇವೆಲ್ಲವೂ ಯೋಗಿಗಳಿಗೆ ಮಾತ್ರ ಇದರ ಅನುಭವವಾಗಿದೆ ಎಂದು ಹೇಳಲಾಗಿದೆ. ಏರಿಯಾ 51 ಅಮೆರಿಕ. ಲಾಸ್ ವೆಗಾಸ್ನ ವಾಯುವ್ಯಕ್ಕೆ 83 ಮೈಲಿಗಳ ದೂರದಲ್ಲಿರುವ ನೆವಾಡಾ ಪರೀಕ್ಷಾ ಮತ್ತು ತರಬೇತಿ ಶ್ರೇಣಿಯಾಗಿರುವ ಈ ಸ್ಥಳವನ್ನು ಅಮೆರಿಕದ ವಾಯುಪಡೆ ಇದನ್ನು ನಿಯಂತ್ರಿಸುತ್ತಿದೆ. ಇಲ್ಲಿ ನಡೆಯುವ ಎಲ್ಲ ಸಂಶೋಧನೆ ಮತ್ತು ಘಟನೆಗಳು ಅತ್ಯಂತ ರಹಸ್ಯಮಯವಾಗಿರುತ್ತವೆ. ಇಲ್ಲಿರುವ ಊಹೆಗಳನ್ನು ನೋಡುವುದಾದರೆ ಅಪಘಾತಕ್ಕೀಡಾದ ಅನ್ಯಲೋಕದ ಬಾಹ್ಯಾಕಾಶ ನೌಕೆಗಳ ಸಂಗ್ರಹಣೆ ಹಾಗೂ ಅದರ ಪರೀಕ್ಷೆ ರಿವರ್ಸ್ ಇಂಜಿನಿಯರಿಂಗ್ ಮಾಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಕೆಲವು ಜನರು ಇಲ್ಲಿ ಹಾರುವ ತಟ್ಟೆಗಳನ್ನು ನಾವು ಕಂಡಿದ್ದೇವೆ ಮತ್ತು ಏಲಿಯನ್ಗಳನ್ನು ಕಂಡಿದ್ದೇವೆ ಎಂಬ ಊಹಾಪೋಹಗಳಿಗೂ ಇದು ಸಾಕ್ಷಿಯಾಗಿದ್ದು ಇದರ ನಿಗೂಢತೆಗೆ ದಾರಿ ಮಾಡಿಕೊಟ್ಟಿದೆ. ಮೇಜ್ಗೊರೆ, ರಷ್ಯಾ. ರಷ್ಯಾದ ಈ ಸ್ಥಳವನ್ನು ಮುಚ್ಚಿದ ಪಟ್ಟಣ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಬೃಹದಾಕಾರದ ಬಂಕರ್ಗಳು ಕಂಡುಬರುತ್ತಿವೆ ಎಂಬ ವದಂತಿಗಳಿವೆ. ಮೌಂಟ್ ಎಮೌಂಟ್ಗೆ ಹತ್ತಿರವಾಗಿರುವುದರಿಂದ ನಿಗೂಢತೆಯಿಂದ ಆವೃತವಾಗಿದೆ. ಇದರ ಪ್ರವೇಶಕ್ಕೆ ಸಾಮಾನ್ಯ ಜನರಿಗೆ ನಿರ್ಬಂಧ ಹೇರಲಾಗಿದ್ದರಿಂದ ಈ ರಹಸ್ಯವು ನಿಗೂಢತೆಗೆ ಇನ್ನಷ್ಟು ದಾರಿ ಮಾಡಿಕೊಟ್ಟಿದೆ. ಇಲ್ಲಿ ಏಲಿಯನ್ಗಳ ಸಂಶೋಧನೆ, ವೆಪನ್ ಟೆಸ್ಟಿಂಗ್ ಹಾಗೂ ಭೂಮಿಯೊಳಗಿನ ಶಕ್ತಿ ಕೇಂದ್ರ, ಇನ್ನೂ ಅನೇಕ ಊಹೆಗಳಿಗೆ ಇದು ಸಾಕ್ಷಿಯಾಗಿದೆ. ಇವೆಲ್ಲವೂ ಇದರ ನಿಗೂಢತೆಗೆ ಸಾಕ್ಷಿ ನೀಡಿದಂತಾಗಿವೆ. ಮಾಚು ಪಿಚ್ಚು. ಇದು ದಕ್ಷಿಣ ಅಮೆರಿಕ ಖಂಡದ ಪೆರುವಿನಲ್ಲಿ ಕಂಡುಬರುತ್ತದೆ. 15ನೇ ಶತಮಾನದ ಇಂಕಾಗಳ ಕಳೆದು ಹೋದ ನಗರ ಎಂದು ಕರೆಯಲಾಗುತ್ತದೆ. ಇದು ಕುಸ್ಕೋ ನಗರದ ವಾಯುವ್ಯಕ್ಕೆ 50 ಮೈಲಿ ದೂರದಲ್ಲಿ ಪವಿತ್ರ ಕಣಿವೆಯ ಮೇಲೆ ಉರುಬಾಂಬಾ ಪ್ರಾಂತ್ಯದ ಮಾಚು ಪಿಚ್ಚು ಜಿಲ್ಲೆಯಲ್ಲಿದೆ. ಇಂಕಾ ನಾಗರಿಕರ ಈ ಮಾಚು ಪಿಚ್ಚು ನಗರವು ಪರ್ವತದ ಎತ್ತರದಲ್ಲಿ ನಿರ್ಮಾಣವಾಗಿದೆ. ಈ ರೀತಿ ಎತ್ತರದಲ್ಲಿಯೇ ಸುಧಾರಿತ ನಗರವನ್ನು ನಿರ್ಮಿಸಿದ ರೀತಿ ಇಂದಿಗೂ ಅಚ್ಚರಿ ಮೂಡಿಸುತ್ತದೆ. ಮಾಚು ಪಿಚ್ಚುವನ್ನು 1982ರಲ್ಲಿ ಪೆರುವಿನ ಐತಿಹಾಸಿಕ ಅಭಯಾರಣ್ಯವೆಂದು ಮತ್ತು 1983ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಗಿದೆ. ವಿಶ್ವದ ಹೊಸ 7 ಅದ್ಭುತಗಳಲ್ಲಿ ಒಂದೆಂದು ಇದನ್ನು ಆಯ್ಕೆ ಕೂಡ ಮಾಡಲಾಗಿದೆ. ಸ್ಟೋನ್ಹೆಂಜ್, ಇಂಗ್ಲೆಂಡ್. ಇಂಗ್ಲೆಂಡ್ನ ವಿಲ್ಟ್ ಶೈರ್ನಲ್ಲಿರುವ ಸ್ಯಾಲಿಸ್ಬರಿ ಬಯಲಿನ ಒಂದು ಪೂರ್ವ ಐತಿಹಾಸಿಕ ಸ್ಥಳವಾಗಿದೆ. ಇದೊಂದು ಲಂಬವಾಗಿ ನಿಂತಿರುವ ಕಲ್ಲುಗಳ ರಿಂಗ್ ಆಗಿದೆ. ಸರಿಸುಮಾರು 13 ಅಡಿ ಎತ್ತರ, 7 ಅಡಿ ಅಗಲ ಮತ್ತು ಸುಮಾರು 25 ಟನ್ ತೂಕದ ಕಲ್ಲುಗಳಿಂದ ಇದನ್ನು ನಿರ್ಮಿಸಲಾಗಿದೆ. ಇದು ಕೆಲವು ಉಲ್ಲೇಖಗಳ ಪ್ರಕಾರ ಕಾರ್ಬನ್ ಡೇಟಿಂಗ್ ಮಾಡುವ ಮೂಲಕ ಸುಮಾರು 3100 ಬಿಸಿಯಲ್ಲಿ ಪ್ರಾರಂಭವಾಗಿ ಸುಮಾರು 1600 ಬಿಸಿ ವರೆಗೆ ಹಲವಾರು ಹಂತಗಳಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳುತ್ತಾರೆ. ಅಷ್ಟು ಉದ್ದದ ಮತ್ತು ಹೆಚ್ಚು ತೂಕದ ಕಲ್ಲುಗಳನ್ನು ಹೇಗೆ ನಿಲ್ಲಿಸಿ ಅದರ ಮೇಲೆ ಇಟ್ಟಿದ್ದಾರೆ ಎಂಬುದೇ ಅಚ್ಚರಿಯ ಸಂಗತಿಯಾಗಿದೆ. ಯೋನಾಗುನಿ ಖಂಡ ಅಥವಾ ಯೋನಾಗುನಿ ಮಾನ್ಯುಮೆಂಟ್, ಜಪಾನ್. ಜಪಾನ್ನ ರ್ಯೂಕ್ಯೂ ದ್ವೀಪಗಳ ದಕ್ಷಿಣ ಭಾಗವಾದ ಯೋನಾಗುನಿ ಕರಾವಳಿಯಲ್ಲಿ ಮುಳುಗಿರುವ ಬಂಡೆಯ ರಚನೆಯಾಗಿದೆ. ಇದು ತೈವಾನ್ ಪೂರ್ವಕ್ಕೆ ಸರಿಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಕಂಡುಬರುತ್ತದೆ. 1986ರಲ್ಲಿ ಇಲ್ಲಿರುವ ವಿಶೇಷ ಹ್ಯಾಮರ್ ಹೆಡ್ ಶಾರ್ಕ್ಗಳನ್ನು ವೀಕ್ಷಿಸಲು ಪ್ರಯತ್ನಿಸುತ್ತಿರುವಾಗ
ಯೋನಾಗುನಿ ಚೋ ಪ್ರವಾಸೋದ್ಯಮ ಸಂಘದ ನಿರ್ದೇಶಕ ಕಿಹಾಚಿಕೋ ಅರಾಟಕೆರವರಿಗೆ ವಾಸ್ತುಶಿಲ್ಪದ ರಚನೆಗಳು ಹೋಲುವ ಕೆಲವು ಸಮುದ್ರದ ತಳಗಳು ಇಲ್ಲಿ ಕಂಡುಬಂದವು. ಇತ್ತೀಚಿನ ಕೆಲವು ಸಂಶೋಧನೆ ಪ್ರಕಾರ ಇವು ಕೃತಕ ನಿರ್ಮಾಣದಂತೆ ಕಂಡರೂ ಕೂಡ ಇವುಗಳು ಹವಾಮಾನ ಮತ್ತು ನೈಸರ್ಗಿಕವಾಗಿ ರೂಪುಗೊಂಡ ಲಕ್ಷಣಗಳಾಗಿವೆ ಎಂದು ತಿಳಿಸಿದ್ದಾರೆ. ಇನ್ನು ಕೆಲವು ಸಂಶೋಧನೆ ಪ್ರಕಾರ ಇದು 10,000 ವರ್ಷಗಳಷ್ಟು ಹಳೆಯದಾಗಿರುವ ಪೌರಾಣಿಕವಾಗಿ ಕಳೆದು ಹೋದ ಖಂಡದ ಅವಶೇಷವಾಗಿರಬಹುದು ಎಂದು ಕೆಲವರು ನಂಬುತ್ತಾರೆ. ಒಟ್ಟಿನಲ್ಲಿ ಇದರ ನಿಗೂಢತೆಯ ಬಗ್ಗೆ ನಿರ್ದಿಷ್ಟವಾಗಿ ಹೇಳಲಾಗಿಲ್ಲ. ಹೀಗಾಗಿ ಇದು ನೈಸರ್ಗಿಕವೋ ಮಾನವ ನಿರ್ಮಿತವೋ ಎಂಬುದೇ ಪ್ರಶ್ನೆ. ಇವೆಲ್ಲವೂ ಇಂದಿಗೂ ವಿಜ್ಞಾನಕ್ಕೂ ಮೀರಿ ನಿಲ್ಲುತ್ತವೆ. ನಿಮಗೆ ಯಾವ ಸ್ಥಳ ಹೆಚ್ಚು ಕುತೂಹಲವನ್ನು ಹುಟ್ಟಿಸಿತು ಎಂದು ಕಾಮೆಂಟ್ನಲ್ಲಿ ತಿಳಿಸುವ ಮೂಲಕ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಸೀಕ್ರೆಟ್ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.